ನೋಡ್ರಪ್ಪ, ನಮ್ಮ ಸಿದ್ದಣ್ಣವರು ಏನೋ ಅಖಾಡ ಸೃಷ್ಟಿ ಮಾಡೋ ಮೂಮೆಂಟಲ್ಲಿದ್ದಾರೆ. ಹಂಗಾಗಿ ಸಿಕ್ಕಾಪಟ್ಟೆ ಬೆಳಗ್ಗೆನೇ ಎದ್ದು ಓರಿಗೆ ಮೈ ತೊಳೆಯೋ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇಷ್ಟು ಅಲ್ಲ, ಕಮಿಟಿಗೆ ಇಷ್ಟು ಬೇಗ ಇವರು ರೆಡಿಯಾಗಿದ್ದಾರೆ ಅಂದರೆ ಬೇರೆ ಏನೋ ಸಮಥಿಂಗ್ ಇದೆ. ಜನಕ್ಕೆ ಏನಾಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕು ಗ್ರೌಂಡಲ್ಲಿ. ಅಲ್ಲ, ಏನೂ ಇಲ್ಲ ಅಂದರೆ ಆಯ್ತದ, ಏನೋ ಇರ್ತದೆ, ಬಟ್ ಏನೋ ಹೇಳ್ತಾ ಇಲ್ಲ ಅಷ್ಟೇ. ಹೆಂಗೆ ಕತೆ? ಇಲ್ಲ ಬೇಡ ನೋಡ್ರಿ, ನಮ್ಮ ಸಿದ್ದಣ್ಣ ಯಾವ ಲೆಕ್ಕಾಚಾರಕ್ಕೆ ಬೆಳಗ್ಗೆನೇ ನೆನ್ನೆ ಎದ್ದು ನಾವೆಲ್ಲ ಇನ್ನೂ ಹೊಚ್ಕೊಂಡು ಮಲ್ಕೊಂಡಿದ್ದೀವಿ ರಗ್ನ. ಇವಾಗ ಕಂಡುಬಿಟ್ಟು ಬರ್ತಾಯಿದ್ದೀವಿ ಕಣ್ಣು ಸಿಕ್ಕೊಂಡು. ಪಾಪ ನಮ್ಮ ಸಿದ್ದವು ನೋಡಿ ಏನು ಕತೆ ಹೆಂಗೆ ನೋಡ್ತಾ ಇರ್ಬೋದು. ನಮ್ಮ ಕೆಂಗಲ್ ಅಖಾಡದಲ್ಲಿ ಒಂದು ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದು. ಸಾಕು, ಜನ ನೋಡೋದೇ ಜನ ನೋಡವ್ರೆ, ಸಾಕು ನನ್ಗೆ ಅದೇ. ಅಲ್ಲಿ ಸರಿಯಾಗಿ ಮಾಡಿದ್ಯಲ್ಲ. ಅಯ್ಯೋ ಬಾರ ಕೋತಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನು ನಾವು ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಗೆ ಬಂದಿದ್ದೀವೋ, ಇಲ್ಲಿ ಇಷ್ಟು ವಿಡಿಯೋಗಳಲ್ಲಿ ಮಾಡೋದಕ್ಕಿಂತ ಇದೊಂದು ಒಂಥರ ಡಿಫ್ರೆಂಟ್ ವಿಡಿಯೋ. ಯಾಕೆಂದರೆ ಇಲ್ಲಿ ಸೇರಿರ್ತಕ್ಕಂಥದ್ದು ಹಳೆ ಹುಲಿಗಳು, ಸರಿನಾ? ಈ ಹಳೆ ಹುಲಿಗಳು ಸೇರಿರೋದ್ರಿಂದ ತುಂಬ ಒಂದು ಖುಷಿ ಆಗುತ್ತೆ. ಆ ಥರ ಒಂದು ಜಾತ್ರೆ, ಆ ಸಮಾರಂಭ ಹೆಂಗಿರುತ್ತೆ ಅನ್ನೋದನ್ನು ಇವತ್ತು ಮೊದಲೇ ಕೇಳೋಣ. ಓಕೆ ಅಣ್ಣ, ಮೊದಲಿಗೆ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ನ ತಿಳಿಸ್ಕೊಡಿ. ನನ್ನ ಹೆಸರು ಶಿವಣ್ಣರು ಅಂತ. ಓಕೆ. ಶಿಕ್ಷಿಗೆ ನೆರಳು ಪೋಸ್ಟು, ಬೆಳಗ್ಗೆ ಹೋಗ್ಲಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಓಕೆ. ನಾವು ಸುಮಾರು ಈಗಾಗಲೇ 40 ವರ್ಷದಿಂದ ನಾವು ಈ ಹಳ್ಳಿಕಾರ ದನಗಳನ್ನ ಕಟ್ಕೊಂಡ್ಬರ್ತಾ ಇದ್ವಿ. ಓಕೆ. ಈಗ ನಾವು ಸಿದ್ಧಗಂಗೆ ಜಾತ್ರೆನ ಸುಮಾರು 40 ವರ್ಷದಿಂದ ಸಿದ್ಧಗಂಗೆ ಮಾಗಡಿ ಮಾಗಡಿ ಮಾಡೋಕ್ಕೆ ನಮಗೆ ಗುರುಗಳು ನರಸೇಗೌಡರು ಅಂತ ಇದ್ರು. ಅವರು ನಮಗೆ ಗುರುಗಳು ಮಾಗಡಿ ನಾಗಣ್ಣರು ಅಂತ ಇದ್ರು. ನಾವು 3 ಜನನು ಒಂದು ಅಡುಟ್ಟು ಅಣ್ತಮ್ಮದಿದ್ದಾಗೆ ನಾವು 30 ಜನನು ಸುಮಾರು 15-20 ವರ್ಷದಿಂದಲೂ ನಾವು ಈ ಮಾಗಡಿ ಜಾತ್ರೆ ಮಾಡ್ಕೊಂಡು ನಾವು ಏನೋ ನಮ್ಮ ಹಳ್ಳಿಕಾರ ದನಗಳು ಸಾಕಬೇಕು ಅಂತ ಒಂದು ಪ್ರೀತಿ ಇಟ್ಟನ ನಾವು ಈ ಜಾತ್ರೆ ನಡೆಸ್ಕೊಂಡು ಬಂದಿದ್ದೀವಿ ಸರ್. ಓಕೆ. ಈಗ ಇಷ್ಟು ವರ್ಷದ ಜರ್ನಿ ಇದೆಯಲ್ಲ, ಇವಾಗ ಏಜ್ ಆಗ್ತಿದೆಯಲ್ಲ, ಬೇಡ ಅಂತ ಯಾವತ್ತು ಅನಿಸಿಲ್ವಾ ನಿಮಗೆ? ನಮಗೆ ಬೇಡ ಅನಿಸಿಲ್ಲ. ಇವಾಗ ನನ್ನ ಮಗಾರ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾವೆ. ಮಗಾರು ಮುಂದುವರ್ಸ್ಕೊಂಡು ಹೋಗ್ತಾವ್ರೆ. ಓಕೆ. ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನು ಈ ಮಾಗಡಿ ಜಾತ್ರೆಗೆ ತಂದಿದ್ರಿ ಈ ವರ್ಷ? ನಾವು ಅದೇನು ಹೇಳಿದ್ರಲ್ಲ, 20 ವರ್ಷದಿಂದ ನಾವು ಮಾಗಡಿ ಜಾತ್ರೆ. ಅಲ್ಲ, ಈ ವರ್ಷ ಇಲ್ಲಿಗೆ ಎಷ್ಟು ಜೊತೆ ಬಂದಿದ್ದು? ಒಂದೇ ಜೊತೆ ಸರ್. ಒಂದೇ ಜೊತೆ. ಓಕೆ. ಇವಾಗ ಈ ಜಾಗದಲ್ಲಿ ಇಷ್ಟು ಜೊತೆ ಎತ್ತುಗಳಿದೆ, ಯಾವ ಥರ? 12 ಜೊತೆ ಜನಗಳು ಸ್ವಾಮಿ, ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ಸ್ನೇಹಿತರು ಕೂಡ ಒಂದೇ ಕಡೆ ಸೇರಿ, ಎಲ್ಲ 12 ಜನನು ಸೇರಿ ನಾವು ಸ್ನೇಹಿತರುಗಳು ಒಂದೇ ಪೆಂಡಲ್ನ ಕಟ್ಟಿ ಒಂದೇ ಜಾತ್ರೆ ಮಾಡಿಕೊಂಡು ಎಲ್ಲ ಒಂದು ಅಣ್ತಮ್ಮದಾಗ ಇವತ್ತವರೆಗೂ ಬರ್ತಾ ಇದ್ದೀವಿ. ಓಕೆ. ಇವಾಗ ಅಷ್ಟು ದಿನದಿಂದ ಬಂದಿರೋ ಜರ್ನಿಗೂ ಹಳೆ ಕಾಲದಲ್ಲಿ ನೀವು ಬರೀ 5,000 10,000ಕ್ಕೆಲ್ಲ ಜೊತೆ ತೆಗೆದಿದ್ರಿ. ಇವತ್ತು ಲಕ್ಷ ಅನ್ನೋದು ನಡೀತಿದೆ. ಇದು ನಿಜನಾ ಸುಳ್ಳ? ವಾತಾವರಣ ಬದಲಾಗ್ಬಿಡ್ತು. ಓಕೆ. ಇವಾಗ ಹಳ್ಳಿಕಾರ ದನಗಳು ಬೆಳವಣಿಗೆ ಕಮ್ಮಿ ಆಯ್ತು. ಯಾವಾಗ ಬೆಲೆ ಮಾತ್ರ ಒಂಟಕ್ಕೆ ನಾವು ಮೊದಲು 5,000 ಇದ್ದರೆ ಆಮೇಲೆ 50,000 ಆಯಿತು, ಆಮೇಲೆ 2 ಲಕ್ಷ ಆಯಿತು, ಆಮೇಲೆ 3 ಲಕ್ಷ ಆಯಿತು. ಇವಾಗ 5 ಲಕ್ಷದಿಂದ 15 ಲಕ್ಷವರೆಗೂ ಈ ದನಗಳು ರೈತರು ಬೇಡಿಕೆ ಏರ್ತಾ ಇತ್ತು. ಓಕೆ. 15 ಲಕ್ಷ ಅಂತ ಹೇಳ್ತಾ ಇದ್ದೀರಲ್ಲ, 15 ಲಕ್ಷದ ದನನ ತೊಗೊಂಡೋಗಿ ಒಬ್ಬ ಸರ್ವೇ ಸಾಮಾನ್ಯ ರೈತ ಹೇಗೆ ವ್ಯವಸಾಯ ಮಾಡೋಕ್ಕಾಗುತ್ತೆ? ವ್ಯವಸಾಯ ಮಾಡೋಕ್ಕೆ ಬರಲ್ಲ. ಓಕೆ. ನೀವು ಖುಷಿಗೆ ಶೋಕಿ ಮಾಡ್ಬೋದು, ಸಾಕ್ಬೋದು, ಒಂದು ಹೆಸರು ಮಾಡ್ಬೋದು. ವ್ಯವಸಾಯ ಮಾಡ್ತೀವಿ ಅಂದ್ರೆ ಜೀವದಾಗ ಆಗಲ್ಲ. ವ್ಯವಸಾಯ ಮಾಡೋದು ಎಷ್ಟು ಗೊತ್ತರೆ 1 ಲಕ್ಷ, 1 ಕಾಲು, 1.5 ಲಕ್ಷ ತಾಡೋಕ್ಕಲ್ಲ. ಅವ್ರು ಮಾತ್ರ ವ್ಯವಸಾಯ ಮಾಡಿ ಅವ್ರು ರೈತ ಅನಿಸ್ಕೋಬಹುದು. ಓಕೆ. ಇವೆಲ್ಲ ನಾವು 10 ಲಕ್ಷ, 15 ಲಕ್ಷ, 5 ಲಕ್ಷ ಕೊಟ್ಟು ತಾಡೋಗೋದು ಏನೋ ಪ್ರೀತಿ ವಿಶ್ವಾಸ ತಾಡೋ ಆ ಥರ. ಓಕೆ. ಇವಾಗ ನೀವು ಈ ಜಾಗದಲ್ಲಿ ಕಟ್ಟಿದ್ದೀರಾ. ನಮ್ಮ ತಿರುಮಲಿ ನಾಗಣ್ಣ ಅವರು ಮೇಯ್ನು ನಮಗೆ ಲೆಕ್ಕಾಚಾರವಾಗಿ ಹೇಳ್ಬೇಕು ಅಂದರೆ, ನಮ್ಮ ಅಪ್ಪಾಜಿಯವರು ಇದ್ದಾಗ, ನರಸೇಗೌಡರು ಅವರಿದ್ದಾಗ ನಮಗೆ ಇವರು ಮಾರ್ಗದರ್ಶನ. ನಾವೇನೇ ಕೆಲಸ ಆ ಥರ ಪ್ರತಿಯೊಂದು ಮೆರವಣಿಗೆ ವಿಚಾರದಿಂದ ಹಿಡಿದು ಆ ಥರ
ಈಗ ಏನು ಅನ್ಸುತ್ತೆ ಅವ್ರು ನಿಮ್ಮ ಜೊತೆಲಿ ಇದ್ದಾರೆ? ನಮ್ಮ ಗೌಡ್ರು ಹೊರಿ ಕಟ್ಟೋದು ಬಿಟ್ಟರು, ಇವತ್ತು ನಮ್ಮ ಗೌಡ್ರು ಮಗರು ಪ್ರೀತಿ ಇಟ್ಟ ನಮ್ಮನ್ನೆಲ್ಲ ಮಾತಾಡಿಸಿ ನಮ್ಮನ್ನೆಲ್ಲ ಒಂದು ಖುಷಿ ಪಡಿಸೋಕೆ ಬಂದಿದ್ದಾರೆ. ನಮ್ಗೆ ಅದೇ ಒಂದು ಸಂತೋಷ ಸ್ವಾಮಿ. ಆ ಥರ. ನಮ್ಮ ಓಕೆ ಗೌಡ್ರು ಮಗರು ಅಣ್ಣ, ಬರೋದು ಮೊದಲಿಗೆ ನಮಸ್ಕಾರ. ಈಗ ತುಂಬ ವರ್ಷದಿಂದ ನೀವು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ಕೊಂಡು ಇಡೀ ಮಾಗಡಿಲಿ ಹೈಯೆಸ್ಟ್ ಫಂಕ್ಷನ್ ನಿಮ್ಮದು. ನಾನು ನೋಡಿದ ಮಟ್ಟಿಗೆ, ನಾನು ಬುದ್ಧಿ ಕಂಡಿಂದ ಚಿಕ್ಕ ಹುಡುಗನಿಂದ ನೋಡ್ಕೊಂಡು ಬಂದಿರೋದು. ಆ ಹಳೆ ದಿನಗಳನ್ನು ನಿಮ್ಗೆ ಹೇಗೆ ನೆನಪಾಗಲ್ವಾ ಈ ಥರ ಬಿಟ್ಟಿದ್ದೀನಿ ಮಾಡಬೇಕು ಅಂತ? ಬಿಟ್ಟಿದ್ದೀನಿ ಅನ್ನೋ ಪ್ರಶ್ನೆ ನಮ್ಮ ಕುಟುಂಬಕ್ಕೆ ಬರಲ್ಲ. ಓಕೆ, ಏನೋ ಕಾರಣಾಂತರಗಳಿಂದ ಈ ಸಲ ಕಟ್ಟಕ್ಕಾಗಿಲ್ಲ ಅಷ್ಟೇ. ಓಕೆ. ಅದು ಬಿಟ್ಟರೆ ಇನ್ನು ಮುಂದಿನ ಸತಿ ಕಟ್ಟೋಣ. ಮುಂದಿನ ಸತಿಗೆ ಬಿಡೋ ಗ್ಯಾಪ್ ಇರ್ತೀವಿ ಅನ್ನೋ ಪ್ರಶ್ನೆನೇ ಬರಲ್ಲ. ಅಣ್ಣ, ಇವಾಗ ಈ 2 ವರ್ಷ 3 ವರ್ಷ ಗ್ಯಾಪ್ನ ನೀವು ಕೊಟ್ಟಿದ್ದೀರಾ ಅಲ್ವಾ? ಹತ್ತತ್ರ 2 ವರ್ಷ ಗ್ಯಾಪ್ ಇದೆ. ನೀವು ಎತ್ತುಗಳನ್ನು ಕಟ್ಟದ್ದು ನಿಲ್ಲಿಸಿ ಏನಕ್ಕೆ? ಏನೋ ರಾಜಕೀಯ ಜೀವನಕ್ಕೆ ಎಂಟ್ರಿ ಆದ ತಕ್ಷಣ ಪ್ರಾಬ್ಲಮ್ ಆಯ್ತಾ? ಇರ್ಬೋದು, ಮತ್ತೊಂದಿರ್ಬೋದು, ಬೇರೆ ಯಾವ ರಾಜಕೀಯದಲ್ಲಿ ಎಷ್ಟು ಮಟ್ಟಿಗೆ ಬೆಳೆದ್ರು ಆದರೆ ನಮ್ಮ ಕುಲಕಸಬು ಏನಿದೆ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕಳೆದ ಬಾರಿ ನೀವೇ ಯೂಟ್ಯೂಬ್ ಮಾಡಿದ್ರ 2 ಚಾಂಪಿಯನ್ ನನಗೆ ಬಂದಿದೆ. ಹೌದು. ಅದಾದ್ಮೇಲೆ ಜಾತ್ರೆ ಏನಷ್ಟು ಮಾಡೋಕ್ಕಾಗಲಿಲ್ಲ. ಕಾರಣಾಂತರಗಳೇ ಜಾತ್ರೆಗಳೇ ಸಮಸ್ಯೆ ಸಮಸ್ಯೆಗಳಾಯ್ತಾ ಬಂತು. ಹಂಗಾಗಿ ಗ್ಯಾಪ್ ಆಯಿತು ವಿನಃ ಬೇರೆ ಇನ್ಯಾವ ಉದ್ದೇಶನೂ ಅಲ್ಲ, ಏನಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಮುಂದುವರಿಸ್ತೀರಾ? ಬಟ್ ಏನಾಗಿದೆ ಅಂದರೆ ಇವತ್ತು ನಿಜವಾಗೂ ಪ್ರಾಮಾಣಿಕವಾಗಿ ಇರ್ತಕ್ಕಂಥ ರೈತರಿಗೆ ಎಲ್ಲೋ ಒಂದು ಕಡೆ ಅಪಮಾನ ಆಯ್ತದೆ. ಹೌದು. ಇವತ್ತು ದನಗಳು ಕಟ್ಟೋದ್ರೊಳಗೆ ಇದು ಕಮರ್ಷಿಯಾಲಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಯಾರೋ ಒಂದಿಬ್ರು 3 ಕಮರ್ಷಿಯಾಲಿಟಿ ಮಾಡಿಕೊಂಡು ನಿಜವಾಗೂ ಪ್ರಾಮಾಣಿಕವಾಗಿ ದನ ಸಾಕ್ತಿರ್ತಾರಲ್ಲ ಅಂಥವ್ರಿಗೆ ಮಾನಸಿಕವಾಗಿ ನೋವಾಗ್ತದೆ, ಅವ್ರಿಗೆ ಅಪಮಾನ ಆಗ್ತಾ ಇದೆ. ಹೌದು. ಯಾಕೆ ಅಂದರೆ ನಿಯತ್ತಾಗಿ ಸಾಕ್ತಕ್ಕಂಥ ರೈತರಿಗೆ, ಕಷ್ಟಪಟ್ಟು ಹಳೆಯ ಕಾಲದಿಂದ ಬೆಳೆಸ್ಕೊಂಬಂದಿರ್ತಕ್ಕಂಥ ಒಂದು ಪೀಳಿಗೆಯವ್ರಿಗೆ ತುಂಬಾ ನೋವಾಗ್ತಿದೆ. ಯಾರೋ ತನಗೆ ಬೇಕಾದಂತೆ ಅವರವರಿಗೆ ತಕ್ಕಂತೆಯೇ ನಡೆಸ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ. ವೈಭವೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಹೌದು. ಹಂಗಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ ರೈತರುಗಳಿಗೆ ಅಪಮಾನ ಆಗ್ತಾ ಇದೆ. ಆ ಥರ. ಹಾಗಾದರೆ ನೀವು ಮುಂದಿನ ದಿನಗಳಲ್ಲಿ ನೀವೇನಾದರೂ ಜಾತ್ರೆಗೆ ಎಂಟ್ರಿ ಕೊಟ್ಟರೆ ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದಾ? ಖಂಡಿತ, ಇದರಲ್ಲಿ 2 ಮಾತಿಲ್ಲ, ಅಷ್ಟು ಗ್ಯಾರಂಟಿ. ಖಂಡಿತ. ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಯಾವತ್ತೂ ನಮ್ಮ ಕುಟುಂಬದ್ದು, ನಮ್ಮ ತಂದೆ ಹೆಸರು ಹೀಗೆ ಉಳಿತದೆ, ಮುಂದಕ್ಕೂ ಉಳಿಸ್ತೀವಿ. ಯಾಕೆ ಅಂತಂದರೆ ಪಟೇಲ್ ನರಸೇಗೌಡರು ಬರ್ತವ್ರೆ ಅಂದರೆ ಜನ ಅಷ್ಟು ನಿಂತ್ಕೊಳ್ಳೋರು. ಇವತ್ತು ಮರವೇನಣ್ಣಪ್ಪರು ಇದ್ದಾರೆ ಅಂದರೆ ಹೆಂಗೆ ಜನ ಅವ್ರ ಜೊತೆಯಲ್ಲಿ ಓಡೋಕೆ ಬರ್ತಾರೋ, ಅವತ್ತು ನಮ್ಮ ಪಟೇಲ್ ನರಸೇಗೌಡರು ಇದ್ದಾರೆ ಅಂದರೆ ಅಷ್ಟು ಜನ ತುಂಬ್ಕೊಂಡಿರೋರು. ನೀವು ಹೇಳಿದ್ರಲ್ಲ ಈಗ ಪಟೇಲ್ ನರಸೇಗೌಡರು ತದ ನಂತರ ಮರುವೆ ನಾರಾಯಣಪ್ಪವ್ರಿಗೆ ಸೇರ್ಬೇಕಾಗಿದ್ದು. ನಿಜವಾದ ಪ್ರಾಮಾಣಿಕವಾಗ ದನ ಸಾಕ್ತಾ ಇರೋ ವ್ಯಕ್ತಿ ಆತ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಹೌದು. ಇವತ್ತು ಮಾಗಡಿ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ರಂಗನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ಮೆಲ್ಲರ ತಂದೆ ಆತ್ಮೀಯ ಸ್ನೇಹಿತರಾದಂಥ ನಾಗಣ್ಣವರು, ಶಿವಣ್ಣವರು, ನಮ್ಮ ಅಂಜಾದ್ ಬೈ ಎಲ್ಲರೂ, ಸೀನಪಣ ಎಲ್ಲರೂ ಏನು ಅವತ್ತೇನು ಟೀಮ್ ಇದ್ರೋ ಇವತ್ತು ಅದೇ ಟೀಮು ಮುಂದುವರಿತಾ ಇದೆ. ಇವತ್ತು ಅವ್ರನ್ನೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಏನು ರಂಗನಾಥ ಸ್ವಾಮಿ ಜಾತ್ರೆ ಇನ್ನೂ ತುಂಬ ಎತ್ತರವಾಗಿ ನಡಿಬೇಕಿಲ್ಲಿ. ಕೆಲವೊಂದೆರಡು ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ, ಅವನ್ನ ಸರಿಪಡಿಸ್ಕೊಬೇಕು. ಇಲ್ಲಿನ ಆಡಳಿತ ಮಂಡಳಿ ಸ್ವಲ್ಪ ನೀವು ಹೇಳ್ದಂಗೆ ಲೈಟಿನ ವ್ಯವಸ್ಥೆ ಒಂದು ಮಾಡಬೇಕು. ಹೌದು. ಇದನ್ನು ನೀವು ನಿಮ್ಮ ವಾಹಿನಿ ಮುಖಾಂತರ ಅವ್ರ ಗಮನಕ್ಕೆ ತಂದು ಮುಂದಿನ ಸತಿ ಏನು ಜಾತ್ರೆ ನಡೀತದೆ ಆವಾಗ ಈ ಸಣ್ಣ ಪುಟ್ಟ ದೊಡ್ಡವರು ಎಲ್ಲ ನಮ್ಮಂಥವ್ರು ಚಪ್ರಗಳು ಹಾಕಿ ಮಾಡೋರ ಹತ್ರ ಲೈಟ್ಗಳ ವ್ಯವಸ್ಥೆ ಇರ್ತದೆ. ಯಾಕೆ ನಾವೇ ವ್ಯವಸ್ಥಿತವಾಗಿ ಮಾಡ್ಕೊತೀವಿ. ಪಾಪ ಸಣ್ಣ ಪುಟ್ಟ ರೈತರುಗಳು ಮರದಡೆ ಕಟ್ಟಾಕೊಂಡವರು ಅಂಥವ್ರಿಗೆ ಬೆಳಕಿನ ವ್ಯವಸ್ಥೆ ಇಲ್ಲಿ ತೊಂದರೆ ಇದೆ. ಮುಂದಿನ ಜಾತ್ರೆಯಲ್ಲಿ ಇದೊಂದು ವ್ಯವಸ್ಥೆ ಆಗಬೇಕು. ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಆಡಳಿತ ಮಂಡಳಿ ಗಮನಕ್ಕೆ ತರಬೇಕು. ನೀವು ಅಣ್ಣ, ನಾವು ತುಂಬ ಸತಿ ಹೇಳಿದ್ದೀವಿ. ಮೊನ್ನೆ ಯಾರೊಬ್ಬರು ಮಾಗಡಿ ಜಾತ್ರೆಯಲ್ಲೇ ಬಂದು ನನಗೊಂತೆಲ್ಲ ಜಗಳ ಮಾಡಿದ್ರು. ಹೆಂಗೆ ನೀವು ಲೈಟಿಂಗ್ ಇಲ್ಲ ಅಂತ ಹಾಕಿದ್ರಿ? ನೀವು ಸಾಮಾನ್ಯ ರೈತರುಗಳು ನಾಳೆ ದಿನ ಏನೇ ತೊಂದರೆ ಆದರೂ ಎಲ್ಲೇ ಬೆಂಕಿ ಹಚ್ಕೊಬಿಟ್ರು ಅಥವಾ ವೈರ್ ಬಸ್ಟ್ ಆಗಿ ನಾನೇ ಜವಾಬ್ದಾರಿ ಅಂತ ಬರ್ಕೊಡಿ, ನಾವು ಲೈಟ್ ಹಾಕ್ಸ್ತೀವಿ ಅಂತ ಕೇಳಿ ನನ್ನ ಹತ್ರ ಜಗಳ ಮಾಡೋದು. ನಾನು ಅದಕ್ಕೆ ಕೇಳಿದೆ, ಅದೇನೆ ರೈತರಿಗೆ ಹೆಲ್ಪ್ ಮಾಡ್ತೀನಿ ಅಂತಿರಲ್ಲ, ಏನು ಹೆಲ್ಪ್ ಮಾಡ್ತಾ ಇದ್ದೀರಾ? ಮತ್ತೆ ಒಬ್ಬ ಸರ್ವೇ ಸಾಮಾನ್ಯ ರೈತನಿಗೆ ಮಾಡ್ತಿರಲ್ಲ, ಅಲ್ಲಿ ಯಾವುದೋ ಒಂದು ರಾಜಕೀಯ ಫಂಕ್ಷನ್ನು ಅಥವಾ ಇನ್ನೊಂದು ಫಂಕ್ಷನು, ಮತ್ತೊಂದು ಫಂಕ್ಷನು, ದೇವಸ್ಥಾನ ಫಂಕ್ಷನ್, ಇನ್ನೊಂದು ಫಂಕ್ಷನು ಅಂದರೆ ಎಲ್ಲರೂ ನಿಂತ್ಕೊಂಡು ಒಟ್ಟಾಗಿ ಮಾಡ್ತಿರಲ್ಲ, ಅದೇ ರೀತಿ ರೈತನ ಫಂಕ್ಷನ್ನು ಕೂಡ ಒಟ್ಟಾಗಿ ಯಾಕೆ ಮಾಡಲ್ಲ ಅಂತ ವ್ಯಕ್ತಿನ ನೀವು ರಾತ್ರಿ ಕರ್ಕೊಂಡ್ಬಂದು ಕತ್ಲೆ ಒಳಗೆ ದನ ಕಟ್ಟಾಕೊಂಡು ರೈತರುಗಳು ಕತ್ಲೆ ಒಳಗೆ ಮಲಿಕೊಂಡು ಅವ್ರು ಅಲ್ಲೇ ಉಪಚಾರ ಮಾಡ್ತಿರಲ್ಲ, ಅದನ್ನು ತೋರಿಸ್ಬೇಕಾಗಿತ್ತು ನೀವು. ಯಾಕೆಂದರೆ ಮೊಬೈಲ್ ಬ್ಯಾಟ್ರಿ ಹಾಕ್ಕೊಂಡು ಊಟ ಮಾಡ್ತಿದ್ರು. ನಾನು ಹೋಗಿ ಕ್ಯಾಮ್ರಾ ಶೂಟ್ ಮಾಡ್ಕೊಂಬಂದೆ. ಅದೊಂದೇ ಒಂದು ಬೇಜಾರಿಗೆ 2 ದಿನದಿಂದ ಒಂದೇ ಒಂದು ವೀಡಿಯೋ ಮಾಡಲಿಲ್ಲ. ಅವ್ರು ಬೇರೆ ಹಂಗೆ ಅಂದ್ಬಿಟ್ಟೋದ್ರು. ನಾನು ಅಲ್ಲೇ ಹೇಳ್ಬಿಡ್ತಿದ್ದೆ, ರೀ ಬರೀ ಯೂಟ್ಯೂಬಲ್ಲಿ ಬಂದಿರೋ ದುಡ್ಡಿಂದನೇ 40,000 ದುಡ್ಡು ಬಂದಿರೋದಕ್ಕೆ ಅದಕ್ಕೆ 2 ಲಕ್ಷ ಖರ್ಚು ಮಾಡಿ ಐಂಗುಡಿ ಜಾತ್ರೆ ಹೊಸ ಕರಿಗೆ ಪ್ರೈಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡ್ತಿದ್ದೆ. ಇನ್ನು ಮರ್ಯಾದೆ ಯಪ್ಪ ದೊಡ್ಡವರು ಅನ್ನೋ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಆದೆ. ತುಂಬ ಒಂದು ಬೇಜಾರಾಯ್ತಣ್ಣ ನನಗೆ. ಮಾಧ್ಯಮ ಆಗಿರ್ಬೋದು, ಸುದ್ದಿವಾಹಿನಿ ಆಗಿರ್ಬೋದು, ಅವರು ಮಾಡಿದಾಗ ಅದು ನಿಷ್ಪಕ್ಷಪಾತವಾಗಿರ್ತದೆ ಅಂತೇಳಿ ನಾನು. ಯಾಕೆಂದರೆ ನನ್ನ ಆಸೆ ಇರೋದು ರೈತರಿಂದ ರೈತರಿಗೆ ದನಗಳು ಮುಟ್ಟಬೇಕು. ಎಲ್ಲ ಒಂದು ಕಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ರೈತರಿಗೆ ಹೆಲ್ಪ್ ಆಗಬೇಕು.
ಅಟ್ಲೀಸ್ಟ್ ನಾವು ಅವ್ರಿಗೆ ಅನ್ನ ತುಪ್ಪ ಇಕ್ಕೋದು ಬೇಡ, ಅಟ್ಲೀಸ್ಟ್ ಅವ್ರಿಗೆ ನೀರು, ಒಂದು ಬೆಳಕಿನ ವ್ಯವಸ್ಥೆ ಸಣ್ಣ ಪುಟ್ಟ ಮಾಡಿಕೊಟ್ರು ಅವರು ಅದಕ್ಕೆ ವಾಹಿನಿ ಮುಖಾಂತರ ಮುಂದಿನ ದಿನಗಳಲ್ಲಿ ಇದೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಜಾತ್ರೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಸತಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ರೈತರಿಗೆ, ಖುಷಿ ಆಯಿತು. ಮತ್ತು ನಾನು ಕಳೆದ ಬಾರಿ ನಾನು ನಿಮ್ಮ ವಾಹಿನಿಯಲ್ಲಿ ಹೇಳಿದ್ದೆ ಸುಂಕ ಕೊಟ್ಟಕ್ಕೆ ರೈತರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ, ಅದೇ ಪ್ರಕಾರವಾಗಿ ಈ ಸತಿ ಸುಂಕ ಇಲ್ಲ ಅಂತ ಮಾಡಿದ್ದಾರೆ. ನನ್ನ ಪರವಾಗಿ ರೈತರ ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ. ಹಾಗೆ